ಆಸನ ಸಪ್ರೇಟ್. ನೀವು ನಿಂತ್ಕೊಳ್ಳಿ, ನಿಮಗೆಲ್ಲ ಗೊತ್ತು. ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಏನೋ ಕಷ್ಟ ಇದೆ, ನಾನು ತೋರಿಸ್ತೀನಿ. ಕ್ರಿಯೇಟ್ ತಾಡಾಸನ. ಫಸ್ಟ್ ನೀವು ಕೈಗಳನ್ನು ಎದ್ದೇಬೇಕು, ಆಮೇಲೆ ಜೋಡಿಸಿ ಈ ಥರ ಎಡಗಡೆ ಹೋಗಬೇಕು, ಎಡಗಡೆ ಹೋಗಬೇಕು. ಆಮೇಲೆ ತಿರ್ಗ ಮಧ್ಯದಲ್ಲಿ ಬನ್ನಿ, ಬಲಗಡೆ ಹೋಗಬೇಕು, ತಿರ್ಗ ಬನ್ನಿ. ಉಸಿರನ್ನು ಒಳಗಡೆ ತೆಗೋಬೇಕು, ಎಡಗಡೆ ಹೋಗಬೇಕು. ಮಧ್ಯದಲ್ಲಿ ಬಂದೇ ಸಮಯ ಉಸಿರನ್ನು ಹೊರಗಡೆ ಬಿಡಬೇಕು. ಅಬ್ಸರ್ವ್ ಮಾಡಿ, ಆ ಥರ ಮಾಡಿ. ಬೆಂಡ್ ಮಾಡೋ ಸಮಯ ನೀವು, ಬಗ್ಗೆ ಸಮಯ ನೀವು ಒಳಗಡೆ, ಮಧ್ಯದಲ್ಲಿ ಬಂದ ಸಮಯ ಹೊರಗಡೆ, ಒಳಗಡೆ ಹೊರಗಡೆ, ಒಳಗಡೆ ಉಸಿರು, ಹೊರಗಡೆ ಉಸಿರು ಬಿಡಬೇಕು. ಅದಾದ್ಮೇಲೆ 4 ಸರಿ ಮಾಡಬೇಕು. ಆಮೇಲೆ ನೀವು ಕಟ್ಟಿ ಚಕ್ರಾಸನ, ಎಡಕೈ ಹಿಂದೆ ಬ್ಯಾಕಲ್ಲಿ ಹಾಕಬೇಕು. ಆಮೇಲೆ ಇನ್ನೊಂದು ಕೈ ಬಲಗಡೆ, ಬಲಕೈ ಇಲ್ಲಿ, ಎಡಕೈ ಎಡ ಶೋಲ್ಡ್ ಭುಜದಲ್ಲಿ ಮಾಡಬೇಕು. ಆಮೇಲೆ ಈ ಥರ ನೋಡಬೇಕು, ಆ ಸೈಡಲ್ಲಿ ನೋಡಬೇಕು, ಎಡಗೈ ಸೈಡಲ್ಲಿ ನೋಡಬೇಕು. ಮೂರು ಸರಿ ಮಧ್ಯದಲ್ಲಿ ಬನ್ನಿ, ತಿರುಗಾ ಮಾಡಿ. ಮಧ್ಯದಲ್ಲಿ ಬನ್ನಿ, ಒಂದೇ ರೀತಿ ಮಧ್ಯದಲ್ಲಿ ಬನ್ನಿ, ತಿರುಗಾ ಮಾಡಿ, ತಿರುಗಾ ಮಾಡಿ. ಅದು ಆದಮೇಲೆ 4 ಸರಿ ಇನ್ನೊಂದು ಸರಿ, ಇನ್ನೊಂದು ಕೈ ಬಲಗಡೆ, ಬಲಕೈ ಹಿಂದೆ, ಎಡಕೈ ಭುಜಗಳಿ ಟ್ವಿಸ್ಟ್ ಮಾಡಿ. ನಾಲ್ಕು ಸರಿ ಮಾಡಬೇಕು. ಇವತ್ತಿನ 2 ಸರಿ ಸಾಕು. ಉಸಿರನ್ನು ಗಮನಿಸಿ, ಒಳಗಡೆ ಉಸಿರು ನೀವು ಪಕ್ಕದಲ್ಲಿ ಹೋಗೋ ಸಮಯ, ಟ್ವಿಸ್ಟ್ ಸಮಯ. ನೀವು ಮಧ್ಯದಲ್ಲಿ ಒಂದು ಸಮಯ ಹೊರಗಡೆ ಬಿಡಬೇಕು, ತಿರ್ಗ ಆ ಥರ. ನಾವು ತಾಡಾಸನ, ಕಾನ್ಸಂಟ್ರೇಷನ್ ಆಸನ, ಫೋಕಸ್ ಮಾಡೇ ಆಸನ. ನೀವು ಕೈಗಳನ್ನು ಜೋಡಿಸಿ, ಪಾದಗಳನ್ನು ಎತ್ತಿ, ನೀವು ಎದ್ದೇಬೇಕು. ಜೋಡಿಸಿ ಸಹಸ್ರಾರನಿಂದ ಹಾಕಿ ಒಂದು ಬಿಂದುಗಳನ್ನು ನೀವು ನೋಡಬೇಕು. ನಿಟಾರ್ಗ ಸ್ಟ್ರೇಟ್ ಆಗಿ ನೋಡಿ, ಒಂದು ಬಿಂದುಗಳನ್ನು ನೀವೇ ಯೋಚನೆ ಮಾಡಬೇಕು. ಅಲ್ಲಿ ಕಾಂತಿವಂತ ಒಂದು ಬಿಂದುಗಳನ್ನು ನೋಡಬೇಕು. ಸೀದಾ ಎಷ್ಟು ನೋಡ್ತಾರೋ ಅಷ್ಟು ನಿಮ್ಮ ಆಸನ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಎಷ್ಟು ಗಂಟೆ ಆಗುತ್ತೋ ಅಷ್ಟು ಮಾಡಿ. ನಿಮ್ಮ ಕಾನ್ಸಂಟ್ರೇಷನ್, ಫೋಕಸ್ಸು, ಧ್ಯಾನ, ಕೆಲಸ ಬಗ್ಗೆ, ಚೇತನ ಎಲ್ಲ ಜಾಸ್ತಿ ಆಗಿದೆ. ಇದು 10 ನಿಮಿಷ ಮಾಡಿನ ಪರವಾಗಿಲ್ಲ, 2 ನಿಮಿಷನೂ ಪರವಾಗಿಲ್ಲ. ದಿನಗಳು ಮಾಡಿದ್ಮೇಲೆ ನಿಮಗೆ ಅಭ್ಯಾಸ ಆಗಿತ್ತು. ಅದಾದಮೇಲೆ ತಿರ್ಗಾ ಕೈಗಳನ್ನು ಎತ್ತಿ, ಆಮೇಲೆ ನಿಮ್ದಾಗಿ
ಆಸನಗಳನ್ನು ಆರಾಮಾಗಿ ನಿಂತ್ಕೊಳ್ಬೇಕು. ಅದಾದ್ಮೇಲೆ ತ್ರಿಕೋಣಾಸನ. ಕಾಲನ್ನು ಸ್ವಲ್ಪ ವೈಡನ್ ಮಾಡಿ ಕೈಗಳನ್ನು ಎತ್ತಿ ಈ ಕಾಲುಗಳನ್ನು ಟಚ್ ಮಾಡಿ ನೆಮ್ಮದಾಗಿ ಟಚ್ ಮಾಡಿ ನೆಮ್ಮದಾಗಿ ಹೋಗ್ಬೇಕು. ಹಿಂದಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. ಎಷ್ಟಾಯಿತು ಅಷ್ಟು. ಈ ಕೈಗಳನ್ನು ಬೆಂಡ್ ಮಾಡಬಾರ್ದು, ಸ್ಟ್ರೈಟ್ ಆಗಿ ಇರಬೇಕು. ತಿರ್ಗಾ ಹೋಗಿ ಮಾಡಿ, ತಿರ್ಗಾ ಎತ್ತಿ, ಆಮೇಲೆ ತಿರ್ಗಾ ಸೇಮ್ ಆಸನಗಳು ಮಾಡಿ. ಸೇಮ್ ಪಕ್ಕದಲ್ಲಿ ಅದೇ ಆಸನಗಳು ಮಾಡಿ. ಎಷ್ಟಾಗಿತ್ತು ಅಷ್ಟು. ಮಧ್ಯದಲ್ಲಿ ಬಂದ ಸಮಯದಲ್ಲಿ ಹೊರಗಡೆ ಬಿಡಿ ಉಸಿರನ್ನು. ಬೆಂಡ್ ಮಾಡಿ ಸಮಯದಲ್ಲಿ ಒಳಗಡೆ ಉಸಿರನ್ನು ಈ ತರ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಕೈನಲ್ಲಿ ಮಾಡಬೇಕು. ಪ್ರಯತ್ನ ಮಾಡಿ 2 ಸರಿ ಮಾಡಿ ಸಾಕು. ಆಸನಗಳನ್ನು ಗಮನಿಸಿ. ಆದ್ಮೇಲೆ ಅನುಭವಿಸಿ, ಗಮನಿಸಿ. ಇನ್ನೊಂದು ತ್ರಿಕೋಣಾಸನ. ಕಾಲುಗಳನ್ನು ಸೆಪರೇಟ್ ಆಗಿ ಮಾಡಿ, ಆಮೇಲೆ ಕೈಗಳನ್ನು ಈ ತರ ಮಾಡಿ, ಕೈಗಳನ್ನು ರಿವರ್ಸ್ ಆಗಿ ಇನ್ನೊಂದು ಕಾಲು, ಬಲ ಕೈ ಎಡ ಕಾಲು, ಈ ತರ ಎಡ ಕೈ ಬಲ ಕಾಲು, ಆ ತರ ನೀವು ಮಾಡಬೇಕು. ನಾಲ್ಕು ಸರಿ ಮಾಡಬೇಕು. ಇವತ್ತನ್ನು 2 ಸರಿ ಸಾಕು. ಆದಮೇಲೆ ತಿರ್ಗ ಬನ್ನಿ. ಕಾಲುಗಳನ್ನು ಸ್ವಲ್ಪ ವ್ಯತ್ಯಾಸ ಇರಬೇಕು, ಜಾಸ್ತಿ ಜೋಡಿಸಬಾರ್ದು. ಸ್ವಲ್ಪ ಸೆಪರೇಟ್ ಮಾಡಿ ಕೈಗಳನ್ನು ಜೋಡಿಸಿ ಹಿಂದೆ ಪಕ್ಕ ನೀವು ಬೆಂಡ್ ಮಾಡಬೇಕು. ಎಷ್ಟಾಗಿದೋ ಅಷ್ಟು. ಕೈಗಳನ್ನು ಮೇಲ್ಗಡೆ ಎದ್ದೇಬೇಕು. ಕರೆಕ್ಟ್. ಎಷ್ಟಾಗಿದೋ ಅಷ್ಟು. ಕಷ್ಟ ಮಾಡಬಾರ್ದು, ಬಟ್ ಎದ್ದೇಬೇಕು. ಎದ್ದೇ ಸಮಯದಲ್ಲಿ ಉಸಿರನ್ನು ಒಳಗಡೆ ತೆಗೋಬೇಕು. ಮುಂದೆಗಳು ಬಂದ ಸಮಯದಲ್ಲಿ ಎಕ್ಸಲೇಷನ್, ಹೊರಗಡೆ ಬಿಡಬೇಕು. ಆ ಥರ. ಇದು ಕೈಗಳನ್ನು ಈ ಥರ ಮಾಡಬೇಕು. ದ್ವಿಕೋಣಾಸನ. ಎಲ್ಲ ನುಂಕುನ ಆಸನ ಮುಗಿತ್ತು. ನೀವು ಮಲ್ಕೊಂಡು ಮುಂದೆಗಡೆ ಉದರ ಶ್ವಸನ ಮಾಡಿ. ಅದೇನು ಬೆಲೂನ್ ಅಂತ, ಬೆಲೂನ್ ಥರ ನೀವು ಹೊಟ್ಟೆನು ಉಬ್ಬಿಸಬೇಕು. ಆಮೇಲೆ ನೀವು ಒಳಗಡೆ ತೆಗೋಬೇಕು. ಉಸಿರನ್ನು ಹೊರಗಡೆ ಬಿಡೋ ಸಮಯದಲ್ಲಿ ಹೊರಗಡೆ ಬೆಲೂನ್ ಥರನೇ ನೀವು ಫ್ಲ್ಯಾಟ್ ಆಗಿ ಮಾಡಬೇಕು. ಹೊರಗಡೆ ಬಿಡಬೇಕು. ಓಕೆ, ಸರಿ. ನೀವು ಮಾಡಿ ಮಲ್ಕೊಂಡು 4 ಸರಿ ಮಾಡಿ. ಉಸಿರನ್ನು ಒಳಗಡೆ ಜೋರಾಗಿ ತಗೋಬೇಕು. ಕಾಲ್ಗಳನ್ನು ಸ್ಟ್ರೈಟ್ ಆಗಿ ಮಾಡಬೇಕು. ಹೊರಗಡೆ ಸಮಯದಲ್ಲಿ ಬೆಲೂನ್ ಥರ ಉಬ್ಬಿಸಬೇಕು. ಆಮೇಲೆ ಫ್ಲ್ಯಾಟ್ ಆಗಿ ಇರಿ. ಹೊಟ್ಟೆಯನ್ನು ಒಳಗಡೆ ತಗೊಳ್ಳಿ. ಉಸಿರಾಟ ಬಿಡೆ ಸಮಯದಲ್ಲಿ ಹೊರಗಡೆ ಬಿಡಿ. ಇನ್ನೊಂದು
ಈ ಥರ 4 ಸರಿ ಮಾಡಿ. ಆಮೇಲೆ ಎಡಗಡೆಯಿಂದ ಕೂತ್ಕೊಳ್ಳಿ. ಇವತ್ತು ಒಂದು ಸರಿ ನೋಡಿ ಯಾವ ಥರ ನಿಮ್ಮ ಹೊಟ್ಟೆಯಲ್ಲಿ ಸಂಚಾಲನ ಆಗಿತ್ತು. ಈ ಥರ ಮಾಡಿದ್ಮೇಲೆ ನಿನ್ನ ಜೀವಶಕ್ತಿನೂ ಜೀರ್ಣಶಕ್ತಿ ಎಲ್ಲ ಹೆಚ್ಚಾಗಿತ್ತು. ನಿಮ್ಮ ಹೊಟ್ಟೆನೂ ಕಮ್ಮಿ ಆಗಿತ್ತು. ನೀವು ಇವತ್ತು ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು. ಎಡಮುಗಿನಿಂದ ಉಸಿರಾಟ ಒಳಗಡೆ ತಗೋಬೇಕು. ಆಮೇಲೆ ಉಸಿರನ್ನು ಬಲೆ ಮುಖನಿಂದ ಬಿಡಬೇಕು. ತಿರ್ಗಾ ಲೆಫ್ಟ್ ನೋಸ್, ಎವ್ರಿ ಟೈಮ್ ಯು ಶುಡ್ ಸ್ಟಾರ್ಟ್ ವಿತ್ ಲೆಫ್ಟ್ ನೋಸ್, ಲೆಫ್ಟ್ ನಾಸ್ಟ್ರಿಲ್, ರೈಟ್ ನಾಸ್ಟ್ರಿಲ್ ನೀವು ಪ್ರೆಸ್ ಮಾಡಿ, ಲೆಫ್ಟ್ ಯು ಹ್ಯಾವ್ ಟು ರಿಲೀಸ್ ಮಾಡಿ. ಓಕೆ, ನೀವು ಕೈಗಳನ್ನು ಈ ಥರ ಹಾಕಿ ಈಸಿ ಆಗುತ್ತೆ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಒನ್ ಸೈಡ್ ಅಷ್ಟೇ. ಆ ಥರ 9 ಸಾರಿ ಮಾಡಬೇಕು. ಇವತ್ತು ದಿನ 3 ಸರಿ ಮಾಡಿ. ಅದಾದ್ಮೇಲೆ ಆರಾಮಾಗಿ ಕುತ್ಕೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡಿ, ತೋರು ಬೆರಳು ಕಿವಿಯಲ್ಲಿ ಹಾಕಿ ನೀವು ಉಜ್ಜೈ ಸೌಂಡ್ ಸಮಾನವಾಗಿ ಹೇಳಬೇಕು. 4 ಸರಿ ಮಾಡಬೇಕು. ಇವತ್ತು ದಿನ 2 ಸರಿ ಸಾಕು. ಚೆನ್ನಾಗಿ ಮಾಡಿ. ಒಂದ್ಸರಿ ನೀವು ನನ್ನ ನೋಡಿ ಕಣ್ಣುಗಳನ್ನು ಓಪನ್ ಮಾಡಿ. ಅದೇ ಆವಾಜೇ ಇಲ್ಲ, ಇದು ಈ ಥರ ಇಲ್ಲ. ನಾನು ಒಂದ್ಸರಿ ತೋರಿಸ್ತೀನಿ, ನೀವು ನೋಡಿ. ಕೈಗಳನ್ನು ತೋರುಗಳು ಕಿವಿಯಲ್ಲಿ ಹಾಕಿ ಡೀಪ್ ಬ್ರೆತ್ ಒಳಗಡೆ ಉಸಿರನ್ನು ತೆಗೆಯಬೇಕು. ಅದು ಯಾವ ಥರ ಇಷ್ಟು ಮಾಡಿಲ್ಲ, ಅವ್ರು ಇರಿಟೇಷನ್ ಮಾಡಿತ್ತು ನನಗೆ. ಆ ಥರ ನಿಮಗೆ ನೀವು ಇರಿಟೇಷನ್ ಮಾಡಬೇಕು, ಬಟ್ ನಿಮ್ಗೆ ಪ್ರಶಾಂತವಾಗಿ ಇರುತ್ತೆ ಥರ ಮಾಡಿ. ತಿರ್ಗಾ 2 ಸರಿ ಮಾಡಿ. ಕೈಗಳನ್ನು 1 ಸರಿ ಹಾಕ್ಮೇಲೆ ತೆಗೆಯಬೇಡ, ಪರವಾಗಿ ಇಷ್ಟೇ ಹಾಕಿ ಆ ಉಜ್ಜೆಯ ಬ್ರೆತ್ ಮಾತ್ರ ನೀವು ಕೇಳಬೇಕು ಅಷ್ಟೇ. ಅದೇ ಸೌಂಡು 4 ಸರಿ ಮಾಡಬೇಕು. ಇವತ್ತಿನ 2 ಸರಿ ಮಾಡಿ. ಆದಮೇಲೆ ಕಣ್ಣುಗಳನ್ನು ಮುಚ್ಚಿಕೊಂಡು ಆಮೇಲೆ ಕೈಗಳನ್ನು ಮಂಡ್ಯದ ಬಗ್ಗೆ ಅಲ್ಲೇ ಹಾಕಿ ಆಕಾಶದಿಂದ
ನೀವು ಒಂದು ಸರಿ ತಲೆನಲ್ಲಿ ಯಾವ ಥರ ತರಂಗ ಆಗಿತ್ತಂತ ನೋಡಿ. ಅದಾದ್ಮೇಲೆ ಮಲ್ತುಕೊಂಡ ಆಸನಗಳು.